ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಹಾಗೂ ಪರಸ್ಥಳದಿಂದ ನಮ್ಮೂರಿನಿಂದ ಎಲ್ಲ ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನ ಅವರಿವರನ್ನದೇ ಎಲ್ಲ ಗಣ್ಯರನ್ನ ಈ ಒಂದು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಸಾತ್ಲಿಂಗಯ್ಯ ಮ ಹಿರೇಮಠ್ ಇವರಿಗೆ ಈ ನಮ್ಮ ನಾಟ್ಯ ಸಂಘದಿಂದ ಎಲ್ಲ ಹಿರಿಯರಿಂದ ಸ್ವಾಗತ ಸುಸ್ವಾಗತ. ಅದೇ ರೀತಿ ಸಮಯದ ಅಭಾವವಿರುವ ಕಾರಣ ಅವರಿವರನ್ನೇ ಎನ್ನದೇ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪ್ರಮುಖರಿಗೆ ಈ ಕಲಾ ತಂಡದಿಂದ ಸ್ವಾಗತ. ಈಗ ಮೊದಲು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಈ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಸಾತ್ಲಿಂಗಯ್ಯ ಹಿರೇಮಠ್ ಗುರುಗಳು ಹಾಗೂ ವೇದಿಕೆ ಮೇಲಿರುವ ಎಲ್ಲ ಹಿರಿಯರು ನೆರವೇರಿಸಿಕೊಡಬೇಕು. ದೀಪದಲ್ಲಿ ಬೆಳಗುತ್ತಿದೆ ಮಾರುತೇಶ ರೂಪ, ಎಲ್ಲ ಹಿರಿಯರು ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು. ಅದೇ ರೀತಿ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮವನ್ನ ರಿಬನ್ ಕಟ್ ಮಾಡುವುದರ ಮುಖಾಂತರ ಎಲ್ಲ ಹಿರಿಯರು ನೆರವೇರಿಸಿಕೊಡ್ಬೇಕು. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಹಿರಿಯರು ನೆರವೇರಿಸಿಕೊಡ್ಬೇಕು. ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಅದೇ ರೀತಿ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಹಿರಿಯರಿಗೂ ಪ್ರಮುಖರಿಗೆ ಒಂದು ಸಿಕ್ಕ ಸನ್ಮಾನ ಕಾರ್ಯಕ್ರಮ. ಈ ಸನ್ಮಾನ ಕಾರ್ಯಕ್ರಮವನ್ನ ಸುರೇಶ್ ಹುಚ್ಚನವರವರು ನೆರವೇರಿಸಿಕೊಡಬೇಕು. ಹಲೋ, ಶ್ರೀ ಗ್ರಾಮದೇವಿಯ ನಮ್ಮೂರಿನ ಗ್ರಾಮದೇವಿಯ ಪಾದಕ್ಕೆ ಹಣಿಮುಟ್ಟಿ ನಮಸ್ಕರಿಸುತ್ತಾ ಹಾಗೂ ಉಳಿಮುಟ್ಟದ ರಂಗೇಶ್ವರನ ಪಾದಕ್ಕೆ ಹಣಿಮುಟ್ಟಿ ನಮಸ್ಕರಿಸುತ್ತಾ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರು ಹಾಗೂ ಗುರು ಹಿರಿಯರಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಹಾಗೂ ಈ ನಾಟಕಕ್ಕೆ ಸಂಗೀತ ಬಳಗ ಹಾಗೂ ಈ ರಂಗ ಸಜ್ಜಿಕೆಯವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಅದೇ ಕೂಡ
ಈ ನಾಟಕವನ್ನು ನೋಡಲು ಬಂದಂತ ಎಲ್ಲ ಕಲಾ ಪ್ರೇಮಿಗಳಿಗೂ ಕೂಡ ನನ್ನ ಸ್ವಾಗತ ಸುಸ್ವಾಗತ. ಅದೇ ರೀತಿ ಈ ಸೈಡ್ ನಿಂತವ್ರು ಎಲ್ಲ ಅಣ್ಣಗಳು ಸ್ವಲ್ಪ ಅಲ್ಲಿ ಜಾಗತಿ ಕುಳಿತುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಹಲೋ. ಅದೇ ರೀತಿ ಈ ನಾಟಕದ ರೈತನ ಹುಲಿ ಎಂಬ ನಾಟಕಕ್ಕೆ ಜ್ಯೋತಿ ಬೆಳಗಿಸಿದಂಥ ನಮ್ಮೂರಿನ ಗುರುಗಳು ಸಾತ್ಲಿಂಗಯ್ಯಮ್ಮ ಹಿರೇಮಠ್, ಈ ಗುರುಗಳಿಗೆ ಒಂದು ಗೀತೆಯ ಅನುಸಾರವಾಗಿ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ, ಆಗಲಿರುವುದು ಕೂಡ ಅದು ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು, ನಾಶ ಮಾಡಲು ನೀನು ನಿರ್ಮಾಣ ಮಾಡಿರುವುದಾದರೂ ಏನು, ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ, ಏನನ್ನು ನೀಡಿದರೂ ಅದನ್ನು ನೀ ಇಲ್ಲಿಗೆ ನೀಡಿರುವೆ. ನಿನ್ನೆ ಬೇರಾರದೋ ಆಗಿದ್ದು ಇಂದು ನಿನ್ನದಾಗಿದೆ ಮತ್ತು ನಾಳೆ ಇನ್ನಾರದೋ ಆಗಲಿದೆ ಎಂಬಂತೆ ಗೀತೆಯ ಅನುಸಾರವಾಗಿ ನಮ್ಮೂರಿನ ಗುರುಗಳಾದಂಥ ಸಾತ್ಲಿಂಗಯ್ಯ ಮ ಹಿರೇಮಠ್ ಗುರುಗಳಿಗೆ ಮಾಲಾರ್ಪಣೆ, ಆ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಕೃಷ್ಣ ವಡ್ರಟ್ಟಿಯವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಹೂವು ತನ್ನಿರಿ ಎಲ್ಲರೂ, ಹೂವು ತನ್ನಿರಿ, ಹೂವು ತನ್ನಿರಿ ಎಲ್ಲ, ಹೂವು ತನ್ನಿರಿ. ಪಾದ ಪೂಜೆ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಅದೇ ರೀತಿ ನಮ್ಮೂರಿನ ಕ್ರೀಡಾಪಟ ವಿಜೇತರಾದಂಥ ಯಮನಪ್ಪ ಕಲೋಳಿ ಅವರು ಕೂಡ ಈ ಸ್ಟೇಜ್ಗೆ ಆಗಮಿಸಬೇಕಾಯಿತು. ಏನು ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರನಂತ ಸಿದ್ದಪ್ಪ ಕಲ್ಲೋಳಿ ಅವರು ಬಂದಿದ್ದಾರೆ. ಅವರಿಗೆ ಹುಸೇನ್ ನದಾಪುರದಿಂದ ಮಾಲಾರ್ಪಣೆ. ತೋಟದಾರನೇ ಸಲಹು, ಯೋಗಿ ಭಜನೆ ಸಲಹು, ತೋಟದಾರನೇ ಸಲಹು, ಯೋಗಿ ಭಜನೆ ಸಲಹು. ಅದೇ ರೀತಿ ಮನ್ನಾಪುರ್ ನಮ್ಮ ಗೆಳೆಯನಾದಂಥ ಪ್ರಕಾಶ್ ಪಾಟೀಲ್ ಕದಂ ಕಟ ಮ್ಯಾನೇಜರು, ಇವರಿಗೆ ಮಂಜು ಹನುಮಂತ್ ಕೌಟ್ ಕಂಪನಿಯಿಂದ ಮಾಲಾರ್ಪಣೆ. ಏಕದಂತ ಕರುಣಾಭರಣ ಪಾಲಿಸೋ ಫಲನಾಯಕ. ಅದೇ ರೀತಿ ನಮ್ಮೂರಿನ ಶರಣಪ್ಪಜ್ಜನ ಮಠದ ನಿರ್ದೇಶಕರಾದಂಥ ರಾಮಣ್ಣ ಜಿಟ್ಟಿಮಣಿ ಅವರು ಕೂಡ ಈ ಸ್ಟೇಜ್ ಗಡೆ ಆಗಮಿಸಬೇಕಾಯಿತು. ಅವರ ಅನುಪಸ್ಥಿತಿಯಲ್ಲಿ ಅವರ ಸುಪುತ್ರರಾದಂಥ ಮೌನೇಶ್ ಜಿನಿಮಣಿ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಸೋಮ್ಲಿಂಗ್ ದರೂರ್ ಇವರಿಂದ ಮಾಲಾರ್ಪಣೆ. ಓಂ ಶವನಂದನ ಭವಾನಿ ನಂದನ ಹೇ ರಂಗ ವಿನಾಯಕ, ಓಂ ಗಣೇಶ ಜಯ ಗಣೇಶ ಜಯ ಜಯ ಗಣನಾಯಕ. ಅದೇ ರೀತಿ ನಮ್ಮೂರಿನ ಹಿರಿಯರು ಹಾಗೂ ಮಾಜಿ ಮಾರಾಪುರ್ ಮಂಡಲ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಬಸಪ್ಪ ವಡ್ರಟ್ಟಿ ಇವರಿಗೆ ಶಿವಾನಂದ್ ಹೊಸತೋಟ ಇವರಿಂದ ಮಾಲಾರ್ಪಣೆ. ಸುಖವನ್ನೇ ನೀಡೆಂದು ಎಂದು ಕೇಳನು ನಾನು ರಾಘವೇಂದ್ರ, ಮುನ್ನ ಮಾಡಿದ ಪಾಪ ಯಾರ ತಾತನಗಂತ. ಅದೇ ರೀತಿ ನಮ್ಮೂರಿನ ಹಿರಿಯರು ಹಾಗೂ ಕುರುಕ್ಷೇತ್ರ ನಾಟಕದಲ್ಲಿ ದುರ್ಯೋಧನ ಪಾತ್ರ ಮಾಡಿ ಮಿಂಚಿದಂತ ನಮ್ಮೂರಿನ ಹಿರಿಯರು ಒಳ್ಳೆಯ ಕಲಾವಿದರಾದಂಥ ಲವಪ್ಪ ಕಲ್ಲೋಳಿ ಇವರಿಗೆ ಹನುಮಂತ್ ಗೆಣಸಿ ಇವರಿಂದ ಮಾಲಾರ್ಪಣೆ. ಲಿಂಗಯ್ಯ ಮಾತನಾಡು, ತೋಟದ ಸಿದ್ಧಲಿಂಗಯ್ಯ ಮಾತನಾಡು, ಲಿಂಗಯ್ಯ ಮಾತನಾಡು. ಅದೇ ರೀತಿ ನಮ್ಮೂರಿನ ಯುವ ನಾಯಕರು ಬಿಜೆಪಿಯ ಮುಖಂಡರಾದಂಥ TN ಪಾಟೀಲ್ ಗೌಡರಿಗೆ ಹನುಮಂತ್ ಗೆಣಸಿ ಇವರಿಂದ ಮಾಲಾರ್ಪಣೆ. ಹರನೇ ನೀ ಮಾತನಾಡು, ಭಗವನೆಂಬ ಸ್ವರನೇ ನೀ ಮಾತನಾಡು, ಹರನೇ ನೀ ಮಾತನಾಡು, ಭಗವನೆಂಬ ಸ್ವರನೇ ನೀ ಮಾತನಾಡು. ಸ್ವರರಾದ ವರ್ಗಗಳ ಭರಿತನೊಳಗೆ. ಅದೇ ರೀತಿ ನಮ್ಮೂರಿನ ಯುವ ಮುಖಂಡರು ಹಾಗೂ
ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರು ಮತ್ತು SDMC ಅಧ್ಯಕ್ಷರಾದಂಥ ಅಶೋಕಣ್ಣ ಭಟ್ಕುರ್ಗಿ ಇವರಿಗೆ ಮುತ್ತಪ್ಪ ಕಲ್ಲೋಳಿ ಇವರಿಂದ ಮಾಲಾರ್ಪಣೆ. ವೀರ ಧೀರರಾದ ನಾಡು ನಿನ್ನದು, ಶಾಂತಿ ಮಂತ್ರ ಮಾಡಿದ ನೀಡು ನಿನ್ನದು, ವರದಾಸಿ ಸಂಸ್ಕಾರ ನೆಲೆ ನಿನ್ನದು, ಮಹಾಶಿಲ್ಪಕಾರ ಕೆಲೆ ನಿನ್ನದು, ಸಂಗೀತ. ಅದೇ ರೀತಿ ಮನ್ನಾಪುರ ಗ್ರಾಮದ ಗೌಡರಾದಂಥ ದಯಾನಂದ್ ಪಾಟೀಲ್ ಗೌಡರಿಗೆ ಅಜ್ಜಪ್ಪ ಮಾರಾಪುರ್ ಇವರಿಂದ ಮಾಲಾರ್ಪಣೆ. ರೋಮ ರೋಮಗಳು ನಿಂತವ ತಾಯೇ ಚಲುವ ಕನ್ನಡ ಸೇರಿದ ಮಾಯೆ ಮುಗಿಲೆ ಕಡಲೆ ಬಿಡಲೆ ಕೇಳಿ ಮುಗಿಲೆ ಕಡಲೆ ಬಿಡಲೆ ಕೇಳಿ ಕನವು 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 ಎಲ್ಲ ಅದೇ ರೀತಿ ನಾಟಕದ ಅಧ್ಯಕ್ಷರಾದಂಥ ಆದರ್ಶ್ ಗೌಡ್ ಪಾಟೀಲ್ ಇವರಿಗೆ ಶ್ರೀಕಾಂತ್ ಹುಚ್ಚಣ್ಣವರಿವರಿಂದ ಮಾಲಾರ್ಪಣೆ. ಕನ್ನಡ ಮನ ಮರಿಬೇಡ ಅಭಿಮಾನಿ ಅದೇ ರೀತಿ ಮನ್ನಾಪುರ ಗ್ರಾಮದ ನನ್ನ ಮಿತ್ರರಾದಂಥ ಪ್ರಕಾಶ್ ಪೂಜಾರಿ ಇವರಿಗೆ ಮಾಳು ಕಲ್ಲೋಳಿ ಇವರಿಂದ ಮಾಲಾರ್ಪಣೆ. ಹಾಡಾಗಲಿ ಗೂಡಾಗಲಿ ನಾಡಾಗಲಿ ಕಟ್ಟೋಗೆ ನಾಡಾದಿನ ಕಡುವೋಗೆ ಊರೇ ದಿನ ಹರಸಿದರ ಮುನಿಗರಿಗೆ ಕಲಿಸಿದರಿ ಕಲಿಗರಿಗೆ. ಅದೇ ರೀತಿ ನಮ್ಮೂರಿನ ಯುವ ಮುಖಂಡರಾದಂಥ ವಿಠಲ್ ಸಿ ಡಬಾಜ್ ಇವರಿಗೆ ಕೃಷ್ಣ ಉದುಪುಡಿ ಇವರಿಂದ ಮಾಲಾರ್ಪಣೆ. ಜನ್ಮ ನೀಡುತ್ತಾರೆ ಬತ್ತಾಯಿ, ಅನ್ನ ನೀಡುತ್ತಾರೆ ಭೂಮಿತಾಯಿ. ಅದೇ ರೀತಿ ನಮ್ಮೂರಿನ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಅಮೃತ್ ದೊಡ್ಡಮನಿ ಇವರಿಗೆ ಬಾಲಚಂದ್ರ ದೊಡ್ಡಗೋಳಿ ಇವರಿಂದ ಮಾಲಾರ್ಪಣೆ. ಓದಿದರು ಈಚಿದರು ಒಲೆಯಗುತ್ತದೆ ತಾಯಿಯಾಗಬೇಕು ತಾಯಿ ಋಣ ತೀರಿಸಲೇಬೇಕು. ಅದೇ ರೀತಿ ಮನ್ನಾಪುರ ಗ್ರಾಮದ ಹನುಮಂತ್ ಕಿಲಾರಿ ಅವರು ಈ ಸ್ಟೇಜ್ ಕಡೆಗೆ ಬರಬೇಕಾಯಿತು. ಏನು ಅನುಪಸ್ಥಿತಿಯಲ್ಲಿ ಅವರ ಸಹೋದರನಾದಂಥ ಸುರೇಶ್ ಕಿಲಾರಿ ಅವರು ಬಂದಿದ್ದಾರೆ. ಅವರಿಗೆ ಹನುಮಂತ್ ಕಲ್ಲೋಳಿ ಇವರಿಂದ ಮಾಲಾರ್ಪಣೆ. ಭೂರಮೆಯದಾರ ಈ ಕಲೆಯ ಸಿಂಗಾರ ಬಂಗಾರ ತೇರಿ ಮೂಡನವೇ ಸಿಂಧೂರ ದಿನ 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 ಭಜನಾಯಿದೆ. ಅದೇ ರೀತಿ ನಮ್ಮೂರಿನ ಹಿರಿಯರಾದಂಥ ಭೀಮಶೆಪ್ ಕಾಕ ಕೊಳವಿ ಅವರು ಕೂಡ ಬರಬೇಕಾಯಿತು. ಅವರ ಅನುಪಸ್ಥಿತಿಯಲ್ಲಿ ಅವರ ಸುಪುತ್ರನಾದಂಥ ಮಲ್ಲಪ್ಪ ಕೊಳವಿಯವರು ಕೂಡ ಬಂದಿದ್ದಾರೆ. ಅವರಿಗೆ ಸುರೇಶ್ ರಡ್ರಟ್ಟಿ ಇವರಿಂದ ಮಾಲಾರ್ಪಣೆ. ಇಂದಿಗೂ ಜೀವನ ಶಿಲೆಯೊಳಗೆ ಸಂಗೀತ ಸರಸರದ ನೀರಿದ ತುಂಗೆಯಲ್ಲಿ ಶ್ರೀಮಂತ ಕನ 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 ಕರಿನೀರಿದೆ. ಅದೇ ರೀತಿ ನಮ್ಮೂರಿನ ಪ್ರಗತಿಪರ ರೈತರಾದಂಥ ಮಲ್ಲಪ್ಪ ಹುಚ್ಚಣ್ಣವ್ರು ಇವರಿಗೆ ಶಿವಾನಂದ್ ಗೌಡನವರು ಇವರಿಂದ ಮಾಲಾರ್ಪಣೆ. ನೀನೊಮ್ಮೆ ಬಂದಿಲ್ಲಿ ಹಿತವಾಗಿ ಹಾಡು, ಅದೇ ರೀತಿ ಯುವ ಮುಖಂಡರಾದಂಥ ಹಾಗೂ ಇಂಚಗೇರಿ ಸಾಂಪ್ರದಾಯಕರಾದಂಥ ಮುತ್ತಪ್ಪ ಕಲ್ಲೋಳಿ ಇವರಿಗೆ ಕೃಷ್ಣ ಉದುಪುಡಿ ಇವರಿಂದ ಮಾಲಾರ್ಪಣೆ. ಕೇಳಿಸದೆ ಕಲ್ಲು ಕಲ್ಲಿರಲಿ ಕನ್ನಡ ನುಡಿ ಕನ್ನಡ ನುಡಿ ಆಲಿಸದೆ ಹೊರತೆ ಹತ್ತೆಯ ಗುಡಿ. ಅದೇ ರೀತಿ ನಮ್ಮೂರಿನ ಹಿರಿಯರಾದಂಥ ಶಂಕರಪ್ಪ ಮಾರಾಪುರಿ ಇವರಿಗೆ ಸುರೇಶ್ ರಡ್ರಟ್ಟಿ ಇವರಿಂದ ಮಾಲಾರ್ಪಣೆ. ವಂದನೆ ವಂದನೆ ಸಾವಿರ ವಂದನೆ
ಅದೇ ರೀತಿ ಶ್ಯಾಮನೂರು ಶಿವಶಂಕರಪ್ಪ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಂತ ಕೃಷ್ಣ ಉದುಪುಡಿ ಇವರಿಗೆ ಹುಸೇನ್ ನದಾಪಿ ಇವರಿಂದ ಮಾಲಾರ್ಪಣೆ. ಗೆಲುವಿನ ಬಂಗಾರಿ ಸೊಬಗಿನ ಸಿಂಗಾರಿ ವಂದನೆ 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 ಅದೇ ರೀತಿ ನಮ್ಮೂರಿನ ಯುವಕರಾಗದಂತ ಶಂಕರ್ ನಾವಿ ಇವರಿಗೆ ಶಿವಸು ಪುರಾಣಿಕ ಇವರಿಂದ ಮಾಲಾರ್ಪಣೆ. ನೀಲಾಂಬರದ ಬೆಳ್ಳಿಂಗಳಲ್ಲಿ ತೇಲಾಡುತ್ತಿರುವ ಸೌಂದರ್ಯವು ನೀನೇ. ಅದೇ ರೀತಿ ನಮ್ಮೂರಿನ ಕಲಾಪ್ರೇಮಿಗಳಾದಂತ ಹನುಮಂತ್ ರಡ್ರೆಟ್ಟಿ ಇವರಿಗೆ ಶ್ರೀಕಾಂತ್ ಹುಚ್ಚನ್ ಇವರಿಂದ ಮಾಲಾರ್ಪಣೆ. ತಿಂಗಳಲ್ಲಿ ತೇಲಾಡುತ್ತಿರುವ ಸೌಂದರ್ಯವು ನೀನೇ. ದೊಡ್ಡದಲ್ಲಿ ತೂಗಾಡುತ್ತಿರುವ ಮಂದರು ನೀನೇ. ಅದೇ ರೀತಿ ನಮ್ಮೂರಿನ ಯುವಕರು ಹಾಗೂ PKPS ನಿರ್ದೇಶಕರಾದಂತ ಹನುಮಂತ್ ರಡ್ರೆಟ್ಟಿ ಇವರಿಗೆ ಸೋಮ್ಲಿಂಗ್ ದರೂರ್ ಇವರಿಂದ ಮಾಲಾರ್ಪಣೆ. ಮೋಹಗನೇ ಅದೇ ರೀತಿ ಈ ಮುಂಬರುವ ನಾಟಕದಲ್ಲಿ ಸಿಡಿದೆದ್ದ ಶಿವನಾಗ ಎಂಬ ನಾಟಕದಲ್ಲಿ ಶಿವನ ಪಾತ್ರ ಮಾಡಿದಂತ ಕಲಾ ಪ್ರೇಮಿಗಳು ಬಾಲೇಶ್ ಗೌಡನವರು ಇವರಿಗೆ ಹನುಮಂತ್ ಕೌಟ್ಕೊಪ್ಲಿ ಇವರಿಂದ ಮಾಲಾರ್ಪಣೆ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಕವಿ ನುಡಿ ತನ್ನಗೆ ಗಾಳಿಯ ಹಾಗೆ ಬಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂವು ಅರೆ ಹಲೋ ನಮ್ಮೂರಿನ ಯುವಕರಾದಂತ ಮಲ್ಲು ಸಾರಾಪುರ್ ಇವರಿಗೆ ಶಂಕರ್ ನಾವಿ ಇವರಿಂದ ಮಾಲಾರ್ಪಣೆ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ. ಅದೇ ರೀತಿ ಈ ನಾಟಕದ ಡೈರೆಕ್ಟರ್ ಹಾಗೂ ನಿರ್ದೇಶಕರಾದಂತ ಕೃಷ್ಣ ವರಟ್ಟಿ ಅವರು ಕೂಡ ಈ ವೇದಿಕೆ ಕಡೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಕೃಷ್ಣ ವರಟ್ಟಿ ಅವರು. ಹಲೋ ಅದೇ ರೀತಿ ಈ ಕೃಷ್ಣ ವರಟ್ಟಿ ಇವರಿಗೆ ಮುತ್ತಪ್ಪ ಕಲ್ಲೂರಿ ಇವರಿಂದ ಮಾಲಾರ್ಪಣೆ. ವಾಣಿಯ ವೀಣೆಯ ಸ್ವರಮಾಧುರ್ಯವ ಸುಮಧುರ ಸುಂದರ ನುಡಿಯ. ಧನ್ಯವಾದಗಳು. ಈ ನಾಟಕಕ್ಕೆ ಒಂದು ಮಾಲಾರ್ಪಣೆಯನ್ನು ಸವಿ ಶಾಂತಿ ಅಂತ ಕುಳಿತುಕೊಂಡು ನಿರ್ವಹಿಸಿಕೊಟ್ಟಂತ ಎಲ್ಲ ಕಲಾ ಪ್ರೇಮಿಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಅನಿಲ್ ಲಾವೆ ಅವರಿಗೆ ಬಾಲೇಶ್ ಗೌಡರವರಿಂದ ಮಾಲಾರ್ಪಣೆ. ರವಿಯ ರಾಶಿಯಲ್ಲಿ ಹಲೋ ಅದೇ ರೀತಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಸುರೇಶ್ ಹುಚ್ಚನ್ನವರಿವರಿಗೆ ಮುತ್ತಪ್ಪ ಕಲ್ಲೋಳಿ ಅವರಿಂದ ಮಾಲಾರ್ಪಣೆ. ಕಲಕಲಗೊಂಡವು ತ್ರಿಪದಿ ಪದಗಳು ಪರವಶಗೊಂಡವು ಸಕಲ ರಸಗಳು ഇരുಳು ಹರಿದು ಬೆಳಕು ಹರಿದು ಮನಸ್ಸು ಕುದಿದು ಮನಸ್ಸು ಜಿಗಿದು ಅಲಿಗೆ ಪದನಿ ಸಂಚಾರದಲ್ಲಿ ಮೇಘ ಬಂತು ಮೇಘ ಬಂತು ಮೇಘ ಅದೇ ರೀತಿ ಈ ನಾಟಕದ ಕಲಾ ಪ್ರೇಮಿಗಾದಂತ ಹುಸೇನ್ ನದಾಪಿ ಅವರಿಗೆ ಅಜ್ಜಪ್ಪ ಮಾರಾಪುರಿ ಅವರಿಂದ ಮಾಲಾರ್ಪಣೆ. ನಾಗಮಂದಿರದ ವೇಗದಿಂದ ಮದುವೆ ಮನ್ಮಥದಲ್ಲಿ ಏನು ವೇಳೆಯ ಅಭಾವದಿಂದ ಈಗ ತಾನೇ ಈ ಸ್ಟೇಜ್ ಕಡೆಗೆ ಮಾಜಿ ಖಳನಾಯಕರು ಹಾಗೂ ಪ್ರಥಮ ದರ್ಜೆ ಗುತ್ತಿಗರಾದಂಥ ಹಾಗೂ MSIL ಮಾಲಕರಾದಂಥ ದುಂಡಪ್ಪನ ಬಿ ಕಲಾರ್ ಇವರಿಗೆ ಮುತ್ತಪ್ಪ ಕಲ್ಲೋಳಿ ಇವರಿಂದ ಮಾಲಾರ್ಪಣೆ. ಋತುವಿನ ಪಥದ ಬಾಳರಥವಿದೆ ಪಯಣವ ಸವೆಸಲು ಪ್ರೇಮ ಜೊತೆಗೆ ഇരുಳು ಸರಿದು
ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ಮುಂದಿನ ಕಾರ್ಯಕ್ರಮವನ್ನು ಹನುಮಂತ್ ರಡ್ರೆಡ್ಡಿ ಅವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಒಂದು ಕಾರ್ಯಕ್ರಮದ ಮಾಲಾರ್ಪಣೆಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಸುರೇಶ್ ಹುಚ್ಚನ್ನವರವರಿಗೆ ಧನ್ಯವಾದಗಳು. ಅದೇ ರೀತಿ ದಸ್ಗೀರ್ ಸರ್ ನದಾಫ್ ಇವರಿಗೆ ಹನುಮಂತ್ ಕಲ್ಲೋಳೆ ಅವರಿಂದ ಮಾಲಾರ್ಪಣೆ. ಬಿಸಿ ಆಯ್ತು ಗಿರಿಯ ಮೈ ಚುರುಕಾಯ್ತು ಗಿಳಿಯ ಕೈ. ಇವರು ಕೂಡ ಕಲಾಭಿಮಾನಿಗಳು. ಅದೇ ರೀತಿ ಈ ನಾಟಕದ ಮಾಸ್ತರ್ ಸರ್ ಇವರಿಗೆ ಬಾಳೇಶ್ ಗೌಡನವರವರಿಂದ ಮಾಲಾರ್ಪಣೆ. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ನಮ್ಮ ಹಾಡು ನಮ್ಮ ಬದುಕು, ಕಲಾದೇವರಿಗೆ ಸಿಂಗರಿಸೋ ಹೂಗಳು. ಹನುಮಂತ್ ಕಲ್ಲೋಳಿ ಇವರಿಗೆ ಶಿವಾನಂದ್ ಗೌಡನವರವರಿಂದ ಮಾಲಾರ್ಪಣೆ. ಹಲೋ, ಈ ಒಂದು ಮಾಲಾರ್ಪಣೆಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ಒಂದು ನಾಟಕಕ್ಕೆ ಧನ ಪ್ರೋತ್ಸಾಹ ಹಾಗೂ ಎಲ್ಲ ರೀತಿ ಪ್ರೋತ್ಸಾಹ ಮಾಡಿದ ಈ ಹಿರಿಯರಿಗೆ ಹಾಗೂ ಈ ಗ್ರಾಮದ ಎಲ್ಲ ಕಲಾಭಿಮಾನಿಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಅರಬಾಯಿ ಕ್ಷೇತ್ರದ ಶಾಸಕರು, ಬಡವರ ಬಂಧು, ದೀನದಲಿತರ ಉದ್ಧಾರಕ, ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು ಕೂಡ ಈ ಒಂದು ನಮ್ಮ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವಕ್ಕೆ ತಲಾ 1,50,000 ರೂಗಳನ್ನು ಕೊಟ್ಟು ಬಹಳ ಒಂದು ಪ್ರೋತ್ಸಾಹದಿಂದ ಈ ನಮ್ಮ ಊರಿನ ಮೇಲೆ ಅಭಿಮಾನದಿಂದ ನೀಡಿದ್ದಾರೆ. ಅವರಿಗೂ ಕೂಡ ಈ ನಮ್ಮ ಗ್ರಾಮದ ಎಲ್ಲ ಹಿರಿಯರಿಂದ ಹಾಗೂ ಯುವಕರಿಂದ ಎಲ್ಲ ಜನರಿಂದ ಕೋಟಿ ನಮಸ್ಕಾರಗಳನ್ನ ಈ ವೇದಿಕೆಯ ಮುಖಾಂತರ ತಿಳಿಸುತ್ತೇವೆ. ಅದೇ ರೀತಿ ದಿಗ್ವಿಜಯಣ್ಣ ಸಿದ್ನಾಳ್, ಮಾಜಿ ಬೆಳಗಾವಿಯ ಸಂಸದರ ಮೊಮ್ಮಗನಾದ ದಿಗ್ವಿಜಯ ಸಿದ್ನಾಳಣ್ಣನವರು ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಒಂದು ದಿವಸದ ಅನ್ನಪ್ರಸಾದ ವ್ಯವಸ್ಥೆ ನೀಡಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆಯ ಮುಖಾಂತರ ಕೋಟಿ ನಮನಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ, ಈ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡಿದ ಎಲ್ಲ ಗಣ್ಯಾತಿ ಗಣ್ಯರಿಗೆ ಈ ಒಂದು ವೇದಿಕೆ ಮುಖಾಂತರ ಒಂದು ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದ ಉದ್ದೇಶಿಸಿ ದುಂಡಪ್ಪ ಕಲ್ಲಾರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು. ಮುಂದುವರಿ ಕಡೆ. ಮೊದಲಿಗೆ ಗ್ರಾಮ ದೇವತೆಯನ್ನ ಮಠದಲ್ಲಿ ಸ್ಮರಿಸುತ್ತಾ ಬೆಳಗಾವಿ ಜಿಲ್ಲೆಯ ಮೂಡಲಗಿಯ ತಾಲೂಕಿನ ಸುಕ್ಷೇತ್ರ ಬೀಸನಕೊಪ್ಪ ಗ್ರಾಮದಲ್ಲಿ ಶ್ರೀ ಗ್ರಾಮ ದೇವತೆಯ ಜಾತ್ರೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಶ್ರೀ ಜೈ ಹನುಮಾನ ನಾಟ್ಯ ಸಂಘ ಬೀಸನಕೊಪ್ಪ ಇವರು ಅರ್ಪಿಸುವ 7ನೆಯ ಕಲಾಕುಸುಮ ರಕ್ತ ಹರಿಸಿದ ರೈತನ ಹುಲಿ ಅರ್ಥಾತ್ ಸಿಂಹ ಗರ್ಜನೆ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಇವರು ನಮ್ಮ ಗ್ರಾಮದ ಎಲ್ಲ ಕಲಾವಿದರು ಅರ್ಪಿಸ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಕಲೆಗೆ ಏನು ಬೆಲೆ ಕೊಟ್ಟರೂ ಕಡಿಮೆ. ಯಾಕಂತ ಕೇಳಿದ್ರೆ ಕಲೆ ಇವತ್ತು ನಶಿಸಿ ಹೋಗ್ತಾ ಇದೆ. ಅದಕ್ಕಾಗಿ ಇವತ್ತು ಸಿಟಿ ಲೆವೆಲ್ದಲ್ಲಿ ಮಾತ್ರ ಕಲೆ ಅನ್ನೋದು ಉಳಿದಿಲ್ಲ. ಯಾಕಂತ ಕೇಳಿದ್ರೆ ಸಿಟಿ ಲೆವೆಲ್ದಲ್ಲಿ ಬರೀ ಅದು ಇದು ಅಷ್ಟೇ. ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಹಳ್ಳಿ ಕಲಾವಿದರು ಇವತ್ತು ನಮ್ಮ ಗ್ರಾಮದಲ್ಲಿ ಏಕತ್ ಕೇಳಿದ್ರೆ ವರ್ಷಕ್ಕೆ 4 ಸರಿ ಆದರೂ ನಾಟಕ ಆಡ್ತಾರೆ.
ಸಾಮಾಜಿಕ ನಾಟಕವನ್ನು ಆಡ್ತಾರೆ. ಆ ನಾಟಕವನ್ನು ಆಡಬೇಕಾದ್ರೆ ಇಲ್ಲಿ ಸ್ಟೇಜ್ ಮೇಲೆ ಕೂತಂತ ಹಿರಿಯರ ಪುಣ್ಯ, ನಿಮ್ಮಂಥ ಕಲಾವಿದರ ಪುಣ್ಯ. ಯಾಕಂತ ಕೇಳ್ರಿ, ನೀವು ಕಲಾವಿದನಿಗೆ ಭಾಳ ಕಷ್ಟ. ಒಂದು ನಾಟಕ ಆಡಿ ಮನೆಗೆ ಹೋಗ್ಬೇಕಾದ್ರೆ ಅವನಿಗೆ ಏನು ಕಷ್ಟ ಆಗಿರ್ತದೆ ಅನ್ನೋದು ನನಗೆ ಗೊತ್ತದ. ಅದಕ್ಕೆ ಇಂಥ ಮಾನ್ಯ ಹಿರಿಯರು ಏನದಾರಲ್ಲ ಇವರ ಆಶೀರ್ವಾದದಿಂದನೇ ಇವತ್ತು ಈ ಕಲಾ ಉಳತನ್ನುವಂಥ ಮಾತನ್ನ ನಾನು ಸ್ಪಷ್ಟವಾಗಿ ಮಾತನ್ನ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಇವತ್ತು ನಮ್ಮ ಅರವಾಯಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರನ ಜಾರಕಿಹೊಳಿ ಅವರು ಕೂಡ ಈ ಕಲೆ ಉಳಿಯಲಿ ಬೆಳೆಯಲಿ, ಎಲ್ಲ ಗ್ರಾಮದಲ್ಲಿ ಎಲ್ಲರ ಜನರು ಶಾಂತ ರೀತಿಯಿಂದ ಇರಲಿ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ಕಲಾ ತಂಡಕ್ಕೆ ಬಿಡದೆ ಕಾಣಿಕೆಯನ್ನು ಕೊಡ್ತಾರೆ, ದಾನ ಧರ್ಮವನ್ನು ಮಾಡ್ತಾರೆ. ಅದಕ್ಕೆ ಇವತ್ತು ಈ ನಾಟಕವನ್ನ ಎಲ್ಲರೂ ಪ್ರೇಕ್ಷಕರು ಶಾಂತ ರೀತಿಯಿಂದ ಕುಳಿತು, ಅದೇನು ಅಂತಾರಲ್ಲ, ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ ಅನ್ನುವಂತೆ. ಯಾಕಂತ ಕೇಳಿದ್ರೆ ಈ ಸಂಗೀತ ಬಳಗ ಬಂಗಾರದಂತ ಸಂಗೀತ ಬಳಗ. ಯಾಕಂತ ಕೇಳ್ರಿ, ನೀವು ಸಂಗೀತ ಬಳಗ ಅಂದ್ರ ಅದು ಜೀವ ಕಳೆ ಇದ್ದಂಗೆ. ಕಲಾವಿದನಕ್ಕಿಂತ ಮೊದಲ ಸಂಗೀತ ಬಳಗದವರ ಜೀವನದ ಕಳೆ ಇದ್ದಂಗೆ. ಅದಕ್ಕೆ ಎಲ್ಲರೂ ಈ ನಾಟಕವನ್ನ ಎಲ್ಲರೂ ಪ್ರೀತಿಯಿಂದ ನೋಡಬೇಕೆಂದು ನಾನು ನಿಮ್ಮಲ್ಲಿ ಹೇಳಿ ನನ್ನ 2 ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮ್ಮ ಮಾವನಾಗಿರ್ತಕ್ಕಂಥ ಹನುಮಂತ್ ರಾಮಪ್ಪ ಮಾರಾಪರ್ ಇವರು 100 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಇದು ಈ ಕಾಣಿಕೆ ಆ ದ್ಯಾಮಮ್ಮಗೆ ಮುಟ್ಟಬೇಕಂತ ಈ ಕಲಾ ತಂಡದವ್ರಿಗೆ ಕೊಡ್ತಾ ಇದ್ದೇನೆ. ಅವರಿಗೆ ಒಳ್ಳೆಯದನ್ನು ಕೊಟ್ಟು ಕಾಪಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಗೋವಿಂದ್ ಪೂಜಾರಿ ಅವ್ರು ಫೋನ್ ಕಳ್ಕೊಂಡಾರು, ಎಲ್ಲಿದ್ರು ತಂದು ಕೊಡ್ರಿ. ಹಲೋ, ಕಲೆ ಉಳಿಯಲಿ, ಕಲೆ ಬೆಳೆಯಲಿ, ಕಲೆಗೆ ಯಾವತ್ತು ನಮ್ದು ಪ್ರೋತ್ಸಾಹ ಇರ್ತೈತಿ ಅಂತ ಬಹಳ ಅಚ್ಚುಕಟ್ಟಾಗಿ ಬಹಳ ವಿಸ್ತಾರವಾಗಿ ಭರವಸೆಯನ್ನು ನೀಡಿದ ದುಂಡಪ್ಪ ಕಲ್ಲಾರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿ ಪ್ರೋತ್ಸಾಹವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದ ಎಲ್ಲ ಹಿರಿಯರಿಗೆ ಕೊನೆಯದಾಗಿ ನಮಸ್ಕಾರಗಳನ್ನು ತಿಳಿಸಿ ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಮಾಡುತ್ತೇವೆ. ಧನ್ಯವಾದಗಳು.